ಡಾಕ್ಟ್ರೆ, ಬಂದ್ಬಿಡ್ತಾರೆ. ನಿಮಗೆ ತಡ ಆಗ್ತಿದೆ ಅಂದರೆ ನೀವು ಆಸ್ಪತ್ರೆಗೆ ಹೋಗಿರಿ, ನಾನು ಮಾವಯ್ಯನ ಅಲ್ಲಿಗೆ ಕಳಿಸ್ತೀನಿ. ಬೇಡ ಬೇಡ, 10 ಮಿನಿಟ್ಸ್ ತಾನೆ, ನಾನೇ ವೇಟ್ ಮಾಡ್ತೀನಿ ಬಿಡಿ. ಇಟ್ಸ್ ಓಕೆ. ಪಾಪ ನಿಮಗೆ ತೊಂದರೆ ಏನಿಲ್ಲಮ್ಮ, ನನ್ನ ಕರ್ತವ್ಯ. ನೀವು ಹೇಗಿದ್ದೀರಾ ನೋಡಿದ್ರೆ ಗೊತ್ತಾಗುತ್ತೆ. ನಾಗರಾಜ್ ಅವರು ಹುಷಾರಾದ್ರೆ ಸಾಕು. ದಿನದಿಂದ ದಿನಕ್ಕೆ ಸ್ವರ್ಗ ಹೋಗ್ತಾ ಇದ್ದಾರೆ. ಈ ಕಾಯಿಲೆ ಅಂತದ್ದಮ್ಮ, ನಮ್ಮ ಮೆಡಿಸಿನ್ಸ್ ಏನಿದ್ರು ಈ ಥರ ಸ್ವರ್ಗೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅಷ್ಟೇ. ಅಂದರೆ ಮಾವಯ್ಯಂಗೆ ಪೂರ್ತಿ ಗುಣ ಆಗಲ್ವಾ ಡಾಕ್ಟ್ರೆ? ಕಷ್ಟನೇ. ಸುಳ್ಳು ಭರವಸೆ ಯಾಕೆ ಕೊಡಬೇಕು? ನೀವು ಮಾನಸಿಕವಾಗಿ ತಯಾರಾಗಿರಿ. ನಮಸ್ಕಾರ ಡಾಕ್ಟ್ರೆ. ಇಲ್ಲೋಗಿದ್ದೀನಿ ನಾಗರಾಜ್ ಅವರೇ, ಬನ್ನಿ ಮೊದಲು ಇಂಜೆಕ್ಷನ್ ತಗೊಳ್ಳಿ. ಡಾಕ್ಟರ್, ಅಂಕಲ್ನ ನೋಡಿ. ಡಾಕ್ಟ್ರೆ, ನಿಮ್ಗೆ ನಮಸ್ಕಾರ ಮಾಡಿದೆ. ಅರೆ ಹೌದಲ್ಲ, ಮಾವಯ್ಯ ಹೇಗೆ? ಹೂ ಕಣಮ್ಮ, ನಿನ್ನನ್ನು ಕಾಪಾಡಿ ತಾಯಿನೇ ನನಗೂ ಕಾಪಾಡ್ತಾವಳೆ. ಇವತ್ತು ದೇವಸ್ಥಾನಕ್ಕೆ ಹೋದೆ, ಏನೋ ಹಗುರಾಗಿ ಹುಷಾರಾಗಿ ಅನ್ನಿಸ್ತು ಕಣವ. ಒಟ್ಟಿನಲ್ಲಿ ಹಾಗೆ ಹುಷಾರಾದ್ರೆ ಸಾಕು. ಬನ್ನಿ ಮೊದಲು ಇಂಜೆಕ್ಷನ್ ತಗೊಳ್ಳಿ. ಬನ್ನಿ ಡಾಕ್ಟ್ರೆ, ಒಂದ್ಕಿತ ಸುಮ್ಕಿರಿ. ನನ್ನ ಸೊಸೆ ಬೋರ್ ಸಣ್ಣ ಕಾಪಿ ಮಾಡ್ತಾಳೆ, ಅದು ಕೊಡ್ಬಿಟ್ಟು ಇಂಜೆಕ್ಷನ್ ತಗೊಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ನೋಡಿ, 5th ಇಯರ್ಲಿ ಒನ್ಸ್ ಇಂಜೆಕ್ಷನ್ ತಗೊಳ್ಳೇಬೇಕು. ಇಲ್ಲದೆ ಹೋದರೆ ರಕ್ತ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಹೌದು ಅಂಕಲ್, ಕಾಫಿ ಗೀಫಿ ಬಿಡಿ, ಮೊದಲು ಇಂಜೆಕ್ಷನ್. ಮಾವಯ್ಯ ಮೊದಲು ಇಂಜೆಕ್ಷನ್ ತಗೊಂಬಿಡಿ. ಪಾಪ ನಿಮಗೋಸ್ಕರ ಡಾಕ್ಟರ್ ಎಷ್ಟೊತ್ತಿಂದ ಕಾಯ್ಕೊಂಡಿದ್ದಾರೆ. ಆಯ್ತು ಕಣವ, ನೀವು ಹೇಳ್ದಾಗ ತಗೊಳ್ಳೋದಿಲ್ಲ. ಡಾಕ್ಟ್ರೆ, ಇಂಜೆಕ್ಷನ್ ಕೊಟ್ಬಿಡಿ. ನಾಳೆ ನೋಡಿ, ನನ್ನ ಕೈಯೆಲ್ಲ ನಾಳೆ ಕಾಪಿ ಮಾಡ್ಕೊಡ್ತೀನಿ ನಿಮಗೆ. ಹಾಗೆ ಆಗಲಿ, ಮೊದಲು ಇಂಜೆಕ್ಷನ್ ತಗೊಳ್ಳಿ. ಡಾಕ್ಟ್ರೆ, ಇದ್ಯಾರು ಸಿರಿಯಾಗಿ ಇಷ್ಟೊಂದು ಔಷಧಿ ತಗೊಂಡಿದ್ದೀರಿ? ಮುಂಚೆ ಅರ್ಧ ಕೊಡ್ತಿದ್ರಿ. ಇದು ಈ ಮೆಡಿಸಿನ್ನು ನಿಮ್ಗೆ ಅನುಕೂಲ ಮಾಡಿಕೊಡ್ತಾ ಇದೆಯಲ್ಲ, ಅದಕ್ಕೆ ಬೇಗ ಗುಣ ಆಗಲಿ ಅಂತ ನಾನೇ ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡಿದ್ದೀನಿ. ಕೊಡಿ ಕೊಡಿ, ದಿನ ಹಿಂಗೆ ಕೊಡಿ. ಅದು 5 ಗಂಟೆಗೆ ಒಂದ್ಸರಿ ತಗೊಳ್ಬೇಕಲ್ಲ, ಈಗ ಅಂತರ ಜಾಸ್ತಿ ಆಗಿದೆ. ಹಾಗಾಗಿ ಬೇಗ ಕೆಲಸ ಮಾಡಲಿ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಡಾಕ್ಟ್ರೆ, ನೀವು ಕಾಫಿ ಕುಡ್ಕೊಂಡೇ ಹೋಗಬೇಕು. 2 ನಿಮಿಷ ನಂಜು ಹೋಗ್ತಾನೆ ಬಿಡು. ಸಾವಿತ್ರಿ, ನೀವು ನಾಳೆ ಅಥವಾ ನಾಡಿದ್ದು ಹಾಸ್ಪಿಟ್ಲಿಗೆ ಬಂದ್ಬಿಡಿ ಚೆಕಪ್ಗೆ. ಅದ್ಯಾಕೆ ಡಾಕ್ಟ್ರೆ, ಮಾವಯ್ಯನ ನೋಡೋಕ್ಕೆ ನೀವೇ ದಿನ ಬರ್ತಿರಲ್ಲ, ಆಗಲೇ ನನಗೆ ಚೆಕಪ್ ಮಾಡಿಬಿಡಿ. ಹೌದಲ್ವಾ? ಹೌದು, ನಾನು ಇಲ್ಲೇ ಬಂದು ಚೆಕಪ್ ಮಾಡ್ತೀನಿ. ನಾನು ಬರಲಾ? ಬರ್ತೀನಿ ನಾಗರಾಜ್. ನಾಳೆ ಕಾಫಿ ಕೊಡೋದಕ್ಕೆ ತಯಾರಾಗಿದೆ.
ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಇಷ್ಟು ಲೇಟ್ ಆಗಿ ಬಂದೆ. ಹೇಳಿದ್ನಲ್ಲ. ನೀನ್ ಬೇಗ ಬರ್ತೀಯಾ, ಒಂದ್ ರೌಂಡ್ ಹೋಗ್ತೀವಿ ಅನ್ಕೊಂಡಿದ್ನಪ್ಪ. ಸಾರಿ ರಂಜು, ಕೆಲ್ಸ. ಅಕ್ಕ ಕರೆದ್ರು ಅಂತ ಬಂದೆ. ಅಂದ್ರೆ ನನ್ ನೋಡಕ್ಕಲ್ವಾ? ನಿನಗೆ ಅರ್ಥ ಆಗಲ್ಲ ರಂಜು. ಗಾಳಿ ಜೊತೆ ಗುದ್ದಾಡಿದ್ರೆ ನೋವಾಗೋದು ನಮಗೆ. ಹೇಳು, ನಿನ್ನ ಕಂಡು ನನಗಿಷ್ಟ ಇಲ್ಲ ಅಂತ. ಕಾಲನೇ ನಿರ್ಧಾರ ಮಾಡುತ್ತೆ. ನಾವು, ನಮ್ಮ ಮಧ್ಯೆ ಇರೋ ಸ್ನೇಹ, ನಮ್ಮ ಪ್ರೀತಿ ನಿಜವಾಗಿದ್ರೆ ಕಾಲ ತಾನಾಗೆ ಕೂಡ ಬರುತ್ತೆ ರಂಜು. ಆ ದಿನಕ್ಕೋಸ್ಕರ ಕಾಯೋಣ. ಅದ್ಯಾವಾಗ ಬರುತ್ತೆ? ಬರ್ದೇನೆ ಇದ್ರೆ? ನಾವು ತುಂಬ ಚಿಕ್ಕವ್ರು ರಂಜು. ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಓದ್ ಮುಗಿಸ್ಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮಗೆ ಅಂತ ಒಂದು ವ್ಯಕ್ತಿತ್ವ ಬರಬೇಕು. ಅಲ್ಲಿವರೆಗೂ ರಂಜು ಹೇಗಿದ್ಯಾ ಮಲ್ಲಿ? ಚೆನ್ನಾಗಿದ್ದೀನಿ. ರಂಜು, ನೀವು ಒಳಗಡೆ ಹೋಗು. ಹೋಗು. ಹೋಗಮ್ಮ. ಮಲ್ಲಿ, ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ನಮ್ಮಪ್ಪ ಇತ್ತೀಚೆಗೆ ನನ್ನ ಸಂಸ್ಥಾನದ ಕಡೆ ತಲೆ ಹಾಕೋಕ್ಕೆ ಬಿಡ್ತಾ ಇಲ್ಲ ಸಾವಿತ್ರಕ್ಕ. ಅವ್ರ ಕಣ್ ತಪ್ಪಿಸಿ ಹೋಗಬೇಕು. ಅತ್ತೆನೂ ನೋಡಿ ಭಾಳ ದಿನ ಆಯಿತು. ನೋಡ್ತೀನಿ ಸಾವಿತ್ರಕ್ಕ. ನನಗೆ ಖಂಡಿತ ನಂಬಿಕೆ ಇಲ್ಲ. ನಿಮ್ಮ ಅನುಮಾನ ಸುಳ್ಳಾಗಿರಲಿ ಅಂತಲೇ ಹೋಗ್ತೀನಿ. ಖಂಡಿತ ಸುಳ್ಳಾಗಿರುತ್ತೆ ನೋಡಿ. ಬರಲಾ? ಏನಾಗ್ತಿದೆ ಮಾವಯ್ಯ? ಅದೇ ಮಾಮೂಲು ಕಣವ್ವ. ದೇವಸ್ಥಾನದಿಂದ ಬಂದವರು ಎಷ್ಟೋ ಸುಧಾರಿಸಿದ್ರಿ. ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಮೇಲೆ ಇನ್ನೂ ವಾಸಿ ಆಗ್ಬೇಕು. ನೀವ್ ನೋಡಿದ್ರೆ ಅಯ್ಯೋ, ಆ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟ ಮೇಲೆ ಹಿಂಗೆಲ್ಲ ಕಣವ್ವ, ಕೈ ಕಾಲೆಲ್ಲ ಸೆಟಿಯಕ್ಕೆ ಶುರು ಆಗ್ತಿದೆ. ಹೌದಾ? ಮತ್ ಯಾಕೆ ತಗೋಬೇಕಂತ ಇಂಜೆಕ್ಷನ್ ಅಲ್ವಾ ಮಾವ? ಆದ್ರೆ ಡಾಕ್ಟ್ರು ದಿನ ಮನೆ ಬಾಗ್ಲಿಗೆ ಬಂದು ನಿಮ್ಗೆ ಅಷ್ಟೊಂದು ಉಪಚಾರ ಮಾಡಿ ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ. ಅಷ್ಟೊಂದು ಆಸಕ್ತಿ ಯಾಕೆ? ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ರೆ ಅವ್ರ ಕೈಲಿ ಅರ್ಗಿಸ್ಕೊಳಕ್ಕೆ ಆಗ್ಲಿಲ್ಲ. ನೀವು ಬರೋ ತನಕ ಎಷ್ಟು ಚಡ್ಪಡಿಸ್ಬಿಟ್ರು ಗೊತ್ತಾ ಮಾವ, ಸಮಯಕ್ಕೆ ಸರಿಯಾಗಿ ಇಂಜೆಕ್ಷನ್ ಕೊಡಬೇಕು ಅಂತ. ಹ್ಞೂ ಕಣವ್ವ, ಇತ್ತೀಚೆಗೆ ಇಂಜೆಕ್ಷನ್ನು ಜಾಸ್ತಿ ಕೊಡ್ತಾರೆ. ಆ ಕೊಳೆ ತುಂಬ ತುಂಬ್ಕೋತಾರೆ ಕಣವ್ವ. ಮೊದಲೆಲ್ಲ ಇಂಜೆಕ್ಷನ್ ಕೊಟ್ಟು 5-6 ಗಂಟೆಗೆ ಕೈ ಕಾಲೆಲ್ಲ ಬಿಟ್ಕೊಳ್ಳೋದು. ಈಗ ಹಂಗಲ್ಲ ಕಣವ್ವ, ರಾತ್ರಿ ಎಲ್ಲ ಚಟಿ ಕೊಟ್ಟು ಇರ್ತದೆ. ಮುಂಚೆ ಎಲ್ಲ ಡಾಕ್ಟ್ರು ನನ್ನನ್ನು ನೋಡೋ ನೆಪದಲ್ಲಾದರೂ ಬರೋರು. ಈಗ ನೀ ಹೇಗಿದೆಯಾ ಅಂತ ಕೂಡ ನನ್ನ ವಿಚಾರಿಸಲ್ಲ ಮಾವ. ನಂಗೆ ಯಾಕೋ ಅನುಮಾನ. ಮಾವಯ್ಯ, ನೀವು ಬೇರೆ ಡಾಕ್ಟ್ರ್ ಹತ್ರ ತೋರಿಸೋದು ಒಳ್ಳೆಯದು.
ನಾನು ಮಾವಂಗೆ ಹೇಳ್ತೀನಿ. ಅವ್ರು ಮುಂದಿನ ಸರ್ತಿ ಬೆಂಗಳೂರಿಗೆ ಹೊರಟಾಗ ನೀವು ಅವ್ರ ಜೊತೆ ಹೋಗ್ಬಿಟ್ಟು ಬರೋರಂತೆ. ಸಾವಿತ್ರಿ 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 ಸತ್ಯ ಬಂದ್ರಾ? ಕೈಕಾಲು ಮುಖ ತೊಳ್ಕೊಳ್ಳಿ, ಕಾಫಿ ಕೊಡ್ತೀನಿ. ಸತ್ಯ, ಒಂದು 4 ತೆಂಗಿನಕಾಯಿ ಸುಲಿದಿಡ್ತೀರಾ? ಮನೇಲಿ ಕೊಬ್ಬರಿ ಖಾಲಿ ಆಗೋಗಿದೆ. ಇನ್ನೇನು ಹಬ್ಬಗಳು ಒಂದಾದ್ಮೇಲೆ ಒಂದು ಶುರು ಆಗ್ಬಿಡುತ್ತೆ. ನಂಗೆ ಯಾವ ಕೆಲಸನೂ ಹೇಳ್ಬೇಡ ಸಾವಿತ್ರಿ. ಅಷ್ಟೇ ಅಲ್ಲಪ್ಪ, ಅಮ್ಮ ಅಂಟಿನುಂಡೆ ಮಾಡಬೇಕು ಅಂತಿದ್ದಾರೆ. ಬಾಣಂತಿರು ದಿನ ಒಂದೊಂದು ಉಂಡೆ ತಿನ್ಬೇಕಂತೆ. ಅಮ್ಮ ಈಗಲೇ ಮಾಡಿರ್ತೀನಿ ಅಂದ್ರು. ಅದಕ್ಕೆ ತುಂಬಾ ಕೊಬ್ಬರಿ ಬೇಕು. ಎಲ್ಲ ನಿಮ್ಮ ಮಗು ಉಪಚಾರಕ್ಕೆ. ಆಹಾ, ಈಗ ಹೇಳಿ ಕೆಲಸ ಹೇಳ್ಬೇಡ ಅಂತ. ಮಗು ವಿಷಯ ಹೇಳಿದ್ರೇನೆ ರಾಯರು ದಾರಿಗೆ ಬರೋದು. ತೆಂಗಿನಕಾಯಿ ಸುಂದಿಡಿ. ಸಾವಿತ್ರಿ ಸಾವಿತ್ರಿ ಏನ್ರಿ? ತೆಂಗಿನಕಾಯಿಗಳನ್ನೆಲ್ಲ ಕೆಳಗಿಳಿಸ್ಬಿಡು. ಕೆಳಗೆ ಇದೆ. ಇಲ್ಲ, ಮೇಲಿದೆ. ಅಷ್ಟು ಮಾಡೋರ್ಗೆ ಇಷ್ಟು ಮಾಡಕ್ಕಾಗಲ್ವಾ? ಸರಿ ಬಿಡಿ, ನಾನೇ ಕೆಳಗಿಳಿಸ್ತೀನಿ. ನೀನೇ ಹೇಳಿರೋ ಪರಿಹಾರ, ನೀನೇ ಕೈ ಹಿಡಿದು ನಡೆಸಬೇಕು. ಸಾವಿತ್ರಿನ ಜೀವ ಕಾಪಾಡು. ಅವಳಿಗೆ ಮಾತ್ರ ಏನೂ ಆಗೋದು ಬೇಡ.
ಹೌದು. ಬಾ ಬೇಕೆ. ಸಾವಿತ್ರಿ, ಅಯ್ಯಯ್ಯೋ ಏನ್ ಮಾಡ್ಕೊಂಡ್ರೆ ಸಾವಿತ್ರಿ? ಹುಷಾರಾಗಿ ಓಡಾಡತ್ತೆ. ಹೇಳಮ್ಮ, ಹೇಳು. ಬಾ, ಬಾ. ಏನು ಆಗಲ್ಲ. ಅಯ್ಯೋ ಏನ್ ಮಾಡೋದೀಗ? ಸತ್ಯ, ಹೋಗಿ ಡಾಕ್ಟರ್ ಫೋನ್ ಮಾಡೋ. ಹೋಗು. ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಾ ಇಲ್ಲ ನನ್ಗೆ. ರಂಜಿತಾ, ಇಂಥದ್ದೆಲ್ಲ ಆದಾಗ ತುಂಬಾ ಹಿರಿಯರು ಇರ್ತಾರಲ್ಲ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಕಮಲಮ್ಮ ಅಜ್ಜಿ ಇದಾರಲ್ಲ, ಅವ್ರ ಎದುರುಗಡೆ ಬಾವಿ ಕಟ್ಟೆ ಹತ್ರ ಕೂತ್ಕೊಂಡಿದ್ರು. ನೀನ್ ಹೋಗಿ ಅವ್ರನ್ನ ಕರ್ಕೊಂಡ್ ಬಾ. ಹೋಗು ಬೇಗ. ಇಲ್ಲೋಡ, ಏನು ಆಗಲ್ಲ. ಹೇಳು, ಏನು ಆಗಲ್ಲ, ನಾನಿದ್ದೀನಿ ಆಯ್ತಾ? ಸತ್ಯ, ನೀನ್ ತಗೊಂಡ್ ಬರೋ. ಏನು ಆಗಲ್ಲಮ್ಮ, ಏನು ಆಗಲ್ಲ. ಸಮಾಧಾನ ಮಾಡ್ಕೊ. ಏನು ಆಗಲ್ಲ, ಹೆದರ್ಬೇಡ. ಏನು ಆಗಲ್ಲ, ಹೆದರ್ಬೇಡ. ನೀನು ಏನು ಆಗಲ್ಲ, ಅಜ್ಜಿ ಬರ್ತಾರೀಗ. ಸಾವಿತ್ರಿ, ಏನಾಯ್ತು? ಬಿದ್ದೋಗ್ಬಿಟ್ಟಂತೆ. ಎಲ್ಲಿ ಲೇಟ್ ಆಗಿರೋ ತೋರ್ಸು. ಅಲ್ಲಿ ನೋವಿಲ್ಲ ಮಗ, ಒಂಚೂರು ಎಣ್ಣೆ ಬಿಸಿ ಮಾಡ್ಕೊಂಬ. ಇಲ್ಲ, ಹೊಟ್ಟೆಗೆ ಸೊಂಟಕ್ಕೆ ಏಟಾಗಿಲ್ಲ ಕಣವ. ಪಕ್ಕೆಗೆ ಒಂಚೂರು ಏಟಾಗದೆ. ಹಳ್ಳೆಣ್ಣೆ ಬಿಸಿ ಮಾಡಿ ಹಚ್ಚಿಬಿಟ್ರೆ ಎಲ್ಲ ಸರಿ ಗೊತ್ತದ. ನಮ್ಮ ಊರಿನ ತಾಯಿ ಇರೋವರೆಗೂ ತಾಯಿ ಮಗುಗೆ ಏನ್ ಸಮಸ್ಯೆ ಆಗಲ್ಲ. ಸಮಾಧಾನ ಮಾಡ್ಕೊಂಬ. ಧೈರ್ಯ ಕಳ್ಕೊಂಬಾರ್ದವ. ಅಮ್ಮನ್ ನೆನ್ಸ್ಕೊ. ಅಡೇವ, ಏನಾಗಲ್ಲ. ಸ್ವಲ್ಪ ನೋವು ತಕ್ಕೊಳವ. ಸಾವಿತ್ರಿ, ಏನು ಆಗಲ್ಲಮ್ಮ, ಸಮಾಧಾನ ಮಾಡ್ಕೋ. ಸಾವಿತ್ರಿ, ಆಗೋಯ್ತು. ಯಾಕವ ಧೈರ್ಯ ಕಳ್ಕೊಂತ ಇದ್ಯಾ? ಅಮ್ಮನ್ ನೆನ್ಸ್ಕೊ. ಯಾವ್ದಕ್ಕೂ ಒಂದ್ಸಲ ಡಾಕ್ಟರ್ನ ಕರೆಸ್ಬಿಡ್ಲಾ? ಯಾಕವ? ಏನೇ ಆಗ್ಲಿ ಚೆಕಪ್ ಮಾಡಿಸ್ಬಿಡೋಣ ಅಂತ. ನಾನು ಇವಾಗ ಎಣ್ಣೆ ಸರಿದ್ದೀನಿ. ಇನ್ನೊಂದು ಅರ್ಧ ಗಂಟೆ ನೋಡಿ ನೋವು ಹಂಗೆ ಇತ್ತು, ಮಗ ಏನು ಆಡ್ಲಿಲ್ಲ ಅಂದ್ರೆ ಡಾಕ್ಟರ್ನ ಕರ್ಸ್ಕೊಳ್ಳಿ. ನಮ್ಮೂರ್ ದೇವ್ರು ಕಾಪಾಡ್ತಾಳ ಕಣವ. ನಾನು ಬರ್ತೀನಿ. ಆಗ್ಲಿ ಅಜ್ಜಿ, ತುಂಬಾ ಸರಿ ಆಯ್ತವ, ಬರ್ತೀನಿ. ಏನ್ ಮಾಡ್ತಾ ಇದೀವಿ ನಾವು? ಯಾರೋ ಬರ್ತಾರೆ, ಏನೋ ಹೇಳ್ತಾರೆ. ಅವ್ರು ಹೇಳ್ದಾಗೆ ಅರ್ಧ ಗಂಟೆ ಕಾಯ್ಕೊಂಡು ಕೂತ್ಕೊಂಡಿದೀವಿ. ಓದ್ದೋರು ಬುದ್ಧಿವಂತರು ಮಾಡೋ ಕೆಲಸನ ಇದು. ಬಾಬಾ, ಈ ಹಳ್ಳಿನಲ್ಲಿ ಈ ಗೋಜ್ಲು, ಈ ಗಲಾಟೆ ಎಲ್ಲ ಸೇರ್ಕೊಂಡು ನಮ್ಮ ಸಾವಿತ್ರಿ ಪ್ರಾಣಕ್ಕೆ ಸಂಚಕಾರ ಬಂದ ಹಾಗಾಗೋಯ್ತು. ಆಂಟಿ, ಈಗೇನ್ ಮಾಡೋದು? ಸತ್ಯ, ನೀನ್ ಮಂಕ್ ಬಡ್ದವರ ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲಪ್ಪ. ಏನಾದ್ರೂ ನಿರ್ಧಾರ ತಗೋಬೇಕು ನೀನು. ಆಂಟಿ, ಸ್ವಲ್ಪ ಹೊತ್ತು ನೋಡೋಣ. ಹಾಗೇನಾದ್ರೂ ಆಗಿದ್ರೆ ಅಜ್ಜಿ ಹೇಳ್ತಿರ್ಲಿಲ್ವಾ? ನೀವೇ ತಾನೇ ಕರೆಸಿದ್ದು. ಅನುಭವ ಇರೋ ವಯಸ್ಸಾದವ್ರಿಗೆ ಎಲ್ಲ ಗೊತ್ತಿರುತ್ತೆ. ಅವ್ರು ಹೇಳಿದಾರಲ್ಲ. ಏನಮ್ಮ, ಆದಷ್ಟು ಬೇಗ ಬೆಂಗಳೂರಿಗೆ ಹೊಟ್ಟೋಗೋಣ ಅಂತ ಅನಿಸ್ತಿದೆ. ಈ ಹಳ್ಳಿನಲ್ಲಿ ಪ್ರತಿದಿನ ಹುಚ್ಚುಚ್ಚಾಗಿ ವಿಚಿತ್ರವಾಗಿ ಏನೇನೋ ನಡೀತಾ ಇದೆ. ಸತ್ಯ, ಏನಾದ್ರೂ ಮಾಡೋ, ಸುಮ್ಮನೆ ಕೂತ್ಕೋಬೇಡ. ಎಲ್ಲಿಗೆ ಹೋಗ್ತಾ ಇದೆಯಾ ಈಗ? ನೀವೇ ಹೇಳ್ತಲ್ಲ ಏನಾದರೂ ಮಾಡು ಅಂತ, ಅದಕ್ಕೆ. ಅದೇ, ಎಲ್ಲಿಗೆ ಹೋಗ್ತಾ, ಏನ್ ಮಾಡ್ತೀಯ ಅದನ್ನಾದ್ರೂ ಹೇಳು. ಬಂದು ಹೇಳ್ತೀನಿ ಏನ್ ಮಾಡ್ತೀನಿ ಅಂತ. ಸತ್ಯ, ನನ್ನ ಮಾತು ಕೇಳೋ, ನಿಂತ್ಕೊಳ್ಳೋ. ಅಯ್ಯೋ ದೇವ್ರೆ, ಅವನು ಹೊಂಟೋದ. ಏನ್ ಮಾಡೋದೀಗ?